ಭೀಮನ ಅಮಾವಾಸ್ಯೆ ಮುಗಿದ ಮೇಲೆ ಬರುವ ಬೃಹತ್ತಾದ ಬದಲಾವಣೆಗಳು ಜೀವನದಲ್ಲಿ ರಾಜಯೋಗವನ್ನೇ ತರಬಹುದು. ವಿಶೇಷವಾಗಿ ಪಂಚರಾಶಿಯವರಿಗೆ ಇದು ವರದಾನವಾದಂತಾಗಿದೆ. ಅವರ ಜೀವನದ ಒಂದು ಆರ್ಥಿಕ ಸ್ಥಿತಿ, ಗೃಹಸ್ಥಾಶ್ರಮ, ರಾಜಕೀಯ ಜೀವನ ಎಲ್ಲವೂ ಕೂಡ 60 ವರ್ಷಗಳ ಕಾಲ ರಾಜಮಾರ್ಗದಲ್ಲಿ ಸಾಗಲಿದೆ. ಯಾರವರಿಗೆ ಈ ಬೃಹತ್ ಶಕ್ತಿಯ ದೊರೆತಿದೆ ಅನ್ನೋದ ಈಗ ನೋಡೋಣ. ಭೀಮನ ಅಮಾವಾಸ್ಯೆ ಎಂದರೆ ಪಿತೃಗಳಿಗೆ ನೀಡುವ ಪವಿತ್ರ ನಮನದ ದಿನ. ಆದರೆ ಈ ದಿನದ ನಂತರ ಗ್ರಹಗಳ ಚಲನೆ, ಶನಿ ಗ್ರಹದ ದೃಷ್ಟಿ, ಗುರುಬಲ ಮತ್ತು ಚಂದ್ರನ ಅನುಗ್ರಹದಿಂದ ಕೆಲವು ರಾಶಿಯವರಿಗೆ ಅದೆಷ್ಟೋ ವರ್ಷಗಳ ಶ್ರೇಷ್ಠ ಯೋಗ ಒದಗಲಿದೆ. ಮೊದಲನೆಯದಾಗಿ ಮೇಷರಾಶಿ. ಈ ರಾಶಿಯವರಿಗೆ 60 ವರ್ಷಗಳ ಕಾಲ ಒಂದು ರಾಜನ ಸನ್ಮಾನಗಳು ದೊರೆಯಲಿವೆ. ಮೇಷರಾಶಿಯವರಿಗೆ ಭೀಮನ ಅಮಾವಾಸ್ಯೆಯ ನಂತರ ಗುರು ಬೃಹಸ್ಪತಿಯ ದೃಷ್ಟಿ 5ನೇ ಮನೆಗೆ ಬಿದ್ದು ಧರ್ಮ, ವಿದ್ಯೆ, ರಾಜಕೀಯ ಹಾಗೂ ಬಂಧು ಸಂಬಂಧಗಳಲ್ಲಿ ಶುಭ ಸಮಾಚಾರ, ಶುಭ ಫಲ ನೀಡುತ್ತೆ. ವೃತ್ತಿಯಲ್ಲಿ ಅಪಾರ ಪ್ರಗತಿ ಕಾಣ್ತಾರೆ. ಹಠಾತ್ ದುಡ್ಡಿನ ಬೆಳವಣಿಗೆ ಆಗುತ್ತೆ. ಮನೆ ಕಟ್ತಾರೆ, ಮೆಟ್ಟಿಲು ಮತ್ತು ಅಷ್ಟೇ ಅಲ್ಲದೆ ಆಸ್ತಿಯನ್ನು ಕೂಡ ಇವರು ಖರೀದಿ ಮಾಡ್ತಾರೆ. ಇವರು ಜನಮಾನಸದಲ್ಲಿ ಗೌರವವನ್ನು ಸಂಪಾದನೆ ಮಾಡ್ತಾರೆ. ಶತ್ರುಗಳ ಮೇಲೆ ಗೆಲುವು, ನ್ಯಾಯಮೂರ್ತಿಯ ಒಂದು ಬ್ಲೆಸ್ಸಿಂಗ್ಸ್ ಇವರಿಗೆ ಇರುತ್ತೆ. ನ್ಯಾಯಾಲಯದಲ್ಲಿ ಇವರೇ ಗೆಲ್ತಾರೆ. ಈ ಯೋಗ 60 ವರ್ಷಗಳ ಕಾಲ ಹೀಗೇನೆ ಮುಂದುವರಿತಾ ಹೋಗುತ್ತೆ. ಇವರನ್ನು ಹಿಡಿಯೋರು ಯಾರೂ ಇರೋದಿಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಅವರು ಇತರರಿಗೆ ಮಾದರಿಯಾಗಿ ಬಾಳ್ತಾರೆ. ಇನ್ನು ಎರಡನೆಯದಾಗಿ ಸಿಂಹರಾಶಿ. ಈ ರಾಶಿಯವರು ರಾಜಸಿಂಹನ ಆದಿ. ಸೂರ್ಯನ ಆಧಿಪತ್ಯ ರಾಶಿಯಾಗಿರುವ ಸಿಂಹಕ್ಕೆ ಶನಿ ಮತ್ತು ಗುರು ದೃಷ್ಟಿ ಬೀಳಲಿದೆ. ಈ ಸಕಾರಾತ್ಮಕತೆಯಿಂದಾಗಿ ಇವರು ಅಣಬರಹವೇ ಬದಲಾಗುತ್ತದೆ. ವೃತ್ತಿಯಲ್ಲಿ ನೇತೃತ್ವದ ಸ್ಥಾನಗಳು, ರಾಜಕೀಯ ಮತ್ತು ಆಡಳಿತಾತ್ಮಕ ಅಧಿಕಾರ, ಸರ್ಕಾರಿ ಸ್ಥಾನಗಳು ಸಿಗ್ತವೆ. ವಿದೇಶ ಯಾತ್ರೆಗಳು ಯಶಸ್ವಿಯಾಗ್ತವೆ ಹಾಗೂ ಸಂಪತ್ತು ಮತ್ತು ಭೂಮಿಯ ಹಕ್ಕುಗಳು ಎಲ್ಲವೂ ಕೂಡ ಇವರಿಗೆ ಸಿಗ್ತವೆ. 60 ವರ್ಷಗಳ ಕಾಲ ಕುಟುಂಬಸ್ಥರು ಇವರನ್ನು ನಾಯಕರಂತೆ ನೋಡ್ತಾರೆ. ಇನ್ನು ಧನುರಾಶಿಯವರು. ಈ ಧನುರಾಶಿ ಧರ್ಮಧಾರಕನ ವೈಭವ. ಧನುರಾಶಿಯವರಿಗೆ ಈ ಅಮಾವಾಸ್ಯೆಯ ನಂತರ ಗುರು ಬಲಿಷ್ಠ ಸ್ಥಾನದಲ್ಲಿ ಇರ್ತಾರೆ. ವಿಶೇಷವಾಗಿ ಧರ್ಮ, ಕರ್ಮ, ಶಿಕ್ಷಣ, ಗುರುಕುಲ ಸೇವೆಗಳಲ್ಲಿ ಇವರಿಗೆ ರಾಜಯೋಗದ ಅನುಭವ ಬರುತ್ತೆ. ಅಪೂರ್ವ ಸಂಪತ್ತು, ಆಸ್ತಿಯ ಬೆಳವಣಿಗೆ ಹಾಗೂ ಆತ್ಮಿಕ ಜೀವನದ ಉನ್ನತಿಯನ್ನ ಏರ್ತಾರೆ. ಇವರ ಹೆಸರು ದೂರದ ಊರಿಗೂ ಕೂಡ ಹಬ್ಬಿ ಎಲ್ಲ ಕಡೆ ಪಸರಿಸುತ್ತೆ. ಅವರ ಉಚ್ಚ ಶಕ್ತಿ ಮುಂದಿನ 60 ವರ್ಷಗಳ ಕಾಲ ಇತರರ ಬದುಕನ್ನು ಸಂಭ್ರಮಿಸುತ್ತೆ, ಪ್ರಭಾವಗೊಳಿಸುತ್ತೆ. ಇನ್ನು 4ನೇದಾಗಿ ಕುಂಭರಾಶಿ. ಜ್ಞಾನ ಮತ್ತು ಅಧಿಕಾರದಿಂದ ರಾಜತ್ವಕ್ಕೆ ಇವರು ಏರ್ತಾರೆ. ಶನಿ ಹಾಗೂ ಗುರು ಅವರ ಸ್ವಗ್ರಹದಲ್ಲೇ ಇದ್ದು ಇವರಿಗೆ ಅಪಾರ ಪ್ರಭಾವವನ್ನು ನೀಡುತ್ತೆ. ಈ ರಾಶಿಗೆ ಸೇರಿದವರು ಶಿಕ್ಷಣ ಕ್ಷೇತ್ರದಲ್ಲಿ, ತಂತ್ರಜ್ಞಾನದಲ್ಲಿ ಅಥವಾ ಜ್ಞಾನಪೀಠಗಳಲ್ಲಿ ಮಹತ್ವದ ಸ್ಥಾನಕ್ಕೆ ಏರ್ತಾರೆ. ಇವರು ಸುದ್ದಿ ಚಾನೆಲ್, ಮುದ್ರಣ ಮಾಧ್ಯಮ, ಶಾಸ್ತ್ರೀಯ ಸಂಗೀತ, ಇನ್ನು ಇತರ ವಿದ್ಯೆಗಳಲ್ಲಿ ಇವರನ್ನ ಹಿಡಿಯುವವರೇ ಇಲ್ಲ. ಇವರು ಎಲ್ಲದರಲ್ಲೂ ಮುಂದುವರೆದು ಹೋಗುತ್ತಾರೆ. ಇವರ ಆಧ್ಯಾತ್ಮ ಪ್ರಭಾವದಿಂದ ಇವರ ಮನೆ ದೇವಾಲಯದಂತೆ ಪ್ರಭಾವ ಬೀರುತ್ತೆ. ಇದು ಬರೀ ರಾಜಯೋಗವಲ್ಲ, ಜ್ಞಾನ ರಾಜಯೋಗ. ಮುಂದಿನ 60 ವರ್ಷಗಳ ಕಾಲ ಇವರು ರಾಜರಂತೆ ಬದುಕುತ್ತಾರೆ. ಇನ್ನು 5ನೇಯದು ಮೀನರಾಶಿ. ಭಗವತ್ ಕೃಪೆಯಿಂದ ಇವರಿಗೆ ರಾಜಯೋಗ ಲಭಿಸಲಿದೆ. ಮೀನರಾಶಿಯವರು ಭೀಮನ ಅಮಾವಾಸ್ಯೆಯ ನಂತರ ತೀವ್ರ ಭಕ್ತಿಯಲ್ಲಿ ಮುಳುಗಿದರೆ ಅವರ ಕರ್ಮದಿಂದ ರಾಜಯೋಗ ಬರುವುದು ನಿಶ್ಚಯ. ಮೂಡಲ ಮನಸ್ಸಿನ ಶುದ್ಧತೆ ಹಾಗೂ ಪಿತೃತೃಪ್ತಿಯಿಂದ ಅವರ ಜೀವನದಲ್ಲಿ ರಾಜ ಸಂಪ್ರದಾಯದ ಅನುಭವ ಸಿಗುತ್ತೆ. ಕಲಾ ಕ್ಷೇತ್ರ, ಸಂಗೀತ, ಬರವಣಿಗೆ ಹಾಗೂ ಚಿಂತನೆಗಳಲ್ಲಿ ಇವರಿಗೆ ವಿಶ್ವ ಗುರುವಿನ ಸ್ಥಾನ ಸಿಗುತ್ತೆ. ಅವರು 60 ವರ್ಷಗಳ ಕಾಲ ಆಂತರಿಕ ಶಕ್ತಿ ಮತ್ತು ದೈವದ ಅನುಗ್ರಹದಿಂದ ರಾಜರು ಎಂಬ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಾರೆ. ಈ ಪವಿತ್ರ ಅಮಾವಾಸ್ಯೆಯ ನಂತರ ನೀವು ಈ ರಾಶಿಯವರು ಆಗಿದ್ರೆ ಒಮ್ಮೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಪಿತೃಗಳಿಗೆ ತರ್ಪಣ ನೀಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಭಾರತ್ ಮಾತೆ. ಓಂ ನಮಃ ಶಿವಾಯ.
ಭೀಮನ ಅಮಾವಾಸ್ಯೆ ಎಂದರೆ ಪಿತೃಗಳಿಗೆ ನೀಡುವ ಪವಿತ್ರ ನಮನದ ದಿನ. ಆದರೆ ಈ ದಿನದ ನಂತರ ಗ್ರಹಗಳ ಚಲನೆ, ಶನಿ ಗ್ರಹದ ದೃಷ್ಟಿ, ಗುರುಬಲ ಮತ್ತು ಚಂದ್ರನ ಅನುಗ್ರಹದಿಂದ ಕೆಲವು ರಾಶಿಯವರಿಗೆ ಅದೆಷ್ಟೋ ವರ್ಷಗಳ ಶ್ರೇಷ್ಠ ಯೋಗ ಒದಗಲಿದೆ. ಮೊದಲನೆಯದಾಗಿ ಮೇಷರಾಶಿ. ಈ ರಾಶಿಯವರಿಗೆ 60 ವರ್ಷಗಳ ಕಾಲ ಒಂದು ರಾಜನ ಸನ್ಮಾನಗಳು ದೊರೆಯಲಿವೆ. ಮೇಷರಾಶಿಯವರಿಗೆ ಭೀಮನ ಅಮಾವಾಸ್ಯೆಯ ನಂತರ ಗುರು ಬೃಹಸ್ಪತಿಯ ದೃಷ್ಟಿ 5ನೇ ಮನೆಗೆ ಬಿದ್ದು ಧರ್ಮ, ವಿದ್ಯೆ, ರಾಜಕೀಯ ಹಾಗೂ ಬಂಧು ಸಂಬಂಧಗಳಲ್ಲಿ ಶುಭ ಸಮಾಚಾರ, ಶುಭ ಫಲ ನೀಡುತ್ತೆ. ವೃತ್ತಿಯಲ್ಲಿ ಅಪಾರ ಪ್ರಗತಿ ಕಾಣ್ತಾರೆ. ಹಠಾತ್ ದುಡ್ಡಿನ ಬೆಳವಣಿಗೆ ಆಗುತ್ತೆ. ಮನೆ ಕಟ್ತಾರೆ, ಮೆಟ್ಟಿಲು ಮತ್ತು ಅಷ್ಟೇ ಅಲ್ಲದೆ ಆಸ್ತಿಯನ್ನು ಕೂಡ ಇವರು ಖರೀದಿ ಮಾಡ್ತಾರೆ. ಇವರು ಜನಮಾನಸದಲ್ಲಿ ಗೌರವವನ್ನು ಸಂಪಾದನೆ ಮಾಡ್ತಾರೆ. ಶತ್ರುಗಳ ಮೇಲೆ ಗೆಲುವು, ನ್ಯಾಯಮೂರ್ತಿಯ ಒಂದು ಬ್ಲೆಸ್ಸಿಂಗ್ಸ್ ಇವರಿಗೆ ಇರುತ್ತೆ. ನ್ಯಾಯಾಲಯದಲ್ಲಿ ಇವರೇ ಗೆಲ್ತಾರೆ. ಈ ಯೋಗ 60 ವರ್ಷಗಳ ಕಾಲ ಹೀಗೇನೆ ಮುಂದುವರಿತಾ ಹೋಗುತ್ತೆ. ಇವರನ್ನು ಹಿಡಿಯೋರು ಯಾರೂ ಇರೋದಿಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಅವರು ಇತರರಿಗೆ ಮಾದರಿಯಾಗಿ ಬಾಳ್ತಾರೆ. ಇನ್ನು ಎರಡನೆಯದಾಗಿ ಸಿಂಹರಾಶಿ. ಈ ರಾಶಿಯವರು ರಾಜಸಿಂಹನ ಆದಿ. ಸೂರ್ಯನ ಆಧಿಪತ್ಯ ರಾಶಿಯಾಗಿರುವ ಸಿಂಹಕ್ಕೆ ಶನಿ ಮತ್ತು ಗುರು ದೃಷ್ಟಿ ಬೀಳಲಿದೆ. ಈ ಸಕಾರಾತ್ಮಕತೆಯಿಂದಾಗಿ ಇವರು ಅಣಬರಹವೇ ಬದಲಾಗುತ್ತದೆ. ಭೀಮನ ಅಮಾವಾಸ್ಯೆ ಎಂದರೆ ಪಿತೃಗಳಿಗೆ ನೀಡುವ ಪವಿತ್ರ ನಮನದ ದಿನ. ಆದರೆ ಈ ದಿನದ ನಂತರ ಗ್ರಹಗಳ ಚಲನೆ, ಶನಿ ಗ್ರಹದ ದೃಷ್ಟಿ, ಗುರುಬಲ ಮತ್ತು ಚಂದ್ರನ ಅನುಗ್ರಹದಿಂದ ಕೆಲವು ರಾಶಿಯವರಿಗೆ ಅದೆಷ್ಟೋ ವರ್ಷಗಳ ಶ್ರೇಷ್ಠ ಯೋಗ ಒದಗಲಿದೆ. ಮೊದಲನೆಯದಾಗಿ ಮೇಷರಾಶಿ. ಈ ರಾಶಿಯವರಿಗೆ 60 ವರ್ಷಗಳ ಕಾಲ ಒಂದು ರಾಜನ ಸನ್ಮಾನಗಳು ದೊರೆಯಲಿವೆ. ಮೇಷರಾಶಿಯವರಿಗೆ ಭೀಮನ ಅಮಾವಾಸ್ಯೆಯ ನಂತರ ಗುರು ಬೃಹಸ್ಪತಿಯ ದೃಷ್ಟಿ 5ನೇ ಮನೆಗೆ ಬಿದ್ದು ಧರ್ಮ, ವಿದ್ಯೆ, ರಾಜಕೀಯ ಹಾಗೂ ಬಂಧು ಸಂಬಂಧಗಳಲ್ಲಿ ಶುಭ ಸಮಾಚಾರ, ಶುಭ ಫಲ ನೀಡುತ್ತೆ. ವೃತ್ತಿಯಲ್ಲಿ ಅಪಾರ ಪ್ರಗತಿ ಕಾಣ್ತಾರೆ. ಹಠಾತ್ ದುಡ್ಡಿನ ಬೆಳವಣಿಗೆ ಆಗುತ್ತೆ. ಮನೆ ಕಟ್ತಾರೆ, ಮೆಟ್ಟಿಲು ಮತ್ತು ಅಷ್ಟೇ ಅಲ್ಲದೆ ಆಸ್ತಿಯನ್ನು ಕೂಡ ಇವರು ಖರೀದಿ ಮಾಡ್ತಾರೆ. ಇವರು ಜನಮಾನಸದಲ್ಲಿ ಗೌರವವನ್ನು ಸಂಪಾದನೆ ಮಾಡ್ತಾರೆ. ಶತ್ರುಗಳ ಮೇಲೆ ಗೆಲುವು, ನ್ಯಾಯಮೂರ್ತಿಯ ಒಂದು ಬ್ಲೆಸ್ಸಿಂಗ್ಸ್ ಇವರಿಗೆ ಇರುತ್ತೆ. ನ್ಯಾಯಾಲಯದಲ್ಲಿ ಇವರೇ ಗೆಲ್ತಾರೆ. ಈ ಯೋಗ 60 ವರ್ಷಗಳ ಕಾಲ ಹೀಗೇನೆ ಮುಂದುವರಿತಾ ಹೋಗುತ್ತೆ. ಇವರನ್ನು ಹಿಡಿಯೋರು ಯಾರೂ ಇರೋದಿಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಅವರು ಇತರರಿಗೆ ಮಾದರಿಯಾಗಿ ಬಾಳ್ತಾರೆ. ಇನ್ನು ಎರಡನೆಯದಾಗಿ ಸಿಂಹರಾಶಿ. ಈ ರಾಶಿಯವರು ರಾಜಸಿಂಹನ ಆದಿ. ಸೂರ್ಯನ ಆಧಿಪತ್ಯ ರಾಶಿಯಾಗಿರುವ ಸಿಂಹಕ್ಕೆ ಶನಿ ಮತ್ತು ಗುರು ದೃಷ್ಟಿ ಬೀಳಲಿದೆ. ಈ ಸಕಾರಾತ್ಮಕತೆಯಿಂದಾಗಿ ಇವರು ಅಣಬರಹವೇ ಬದಲಾಗುತ್ತದೆ.